ಫೀಸ್ ಕಟ್ಟೋದಿಕ್ಕೆ ನಾಳೆನೇ ಕೊನೆ ದಿನ ಅಣ್ಣ. ನೀನು 20,000 ಹಣ ಕೊಟ್ರೆ ಎಕ್ಸಾಮ್ ಫೀಸ್ ಕೊಟ್ಟು ಬರ್ತೀನಿ. ರಘು, ನಿನಗೆ ನಾನು ಒಂದೇ ಒಂದು ರೂಪಾಯಿ ನಾನು ಕೊಡಲ್ಲ. ಯಾಕೆ ಅಂದ್ರೆ ನಿನ್ನ ನಯವಂಚಕ ಬುದ್ಧಿ ನನಗೇನು ಅಂತ ಅರ್ಥ ಆಗಿದೆ. ನೋಡು, ಇನ್ಮೇಲೆ ನನ್ನ ಕಡೆಯಿಂದ ನಿನ್ಗೆ ಒಂದೇ ಒಂದು ರೂಪಾಯಿ ಹಣನೂ ಸಿಗಲ್ಲ. ಅಣ್ಣ ಅದು ಮುಚ್ಚ ಬೈನ ರಾಜ್ಕಲ್. ನಿನ್ನ ನಯವಂಚಕ ಬುದ್ಧಿ ನನ್ಗೆ ಈಗಾಗಲೇ ಅರ್ಥ ಆಗಿದೆ. ಅತ್ತಿಗೆಯಾಗಿ ಬಂದವಳಿಗೆ ಸಿಕ್ಕಾಗ ಮಾತಾಡಕ್ಕೆ ಅವಳೇನು ದಾಸಿ ಅಂತ ತಿಳ್ಕೊಂಡೇನ? ನೋಡೋ, ಇವತ್ತಿಂದ ನೀನು ನನ್ನ ತಮ್ಮನೂ ಅಲ್ಲ, ನಾನ್ ನಿಮ್ಮ ಅಣ್ಣನೂ ಅಲ್ಲ. ನಿನ್ ದಾರಿ ನಿಂದು, ನನ್ನ ದಾರಿ ನಂದು. ನೋಡ್ಕೊಂಡು ಹೋಗ್ತಾರೋ. ಅಣ್ಣ ದಯವಿಟ್ಟು ಆಗನ್ಬೇಡ ಅಣ್ಣ. ನೀನೇನಾದ್ರೂ ಎಕ್ಸಾಮ್ ಫೀಸ್ ಕಟ್ಟೋದಿಕ್ಕೆ ನನ್ಗೆ ಹಣ ಕೊಡದೆ ಹೋದ್ರೆ ನನ್ನ ವಿದ್ಯಾಭ್ಯಾಸ ಎಲ್ಲ ಹಾಳಾಗುತ್ತೆ. ಅಣ್ಣ ದಯವಿಟ್ಟು 25,000 ರೂಪಾಯಿ ಹಣ ಕೊಡೋಣ. ಎಕ್ಸಾಮ್ ಫೀಸ್ ಕೊಟ್ಟು ಬರ್ತೀನಿ. ಪರೀಕ್ಷೆ ಮುಗಿದಾದ್ಮೇಲೆ ಮತ್ತೆ ವರ್ಕ್ಶಾಪಿನ ಕೆಲ್ಸಕ್ಕೆ ಹೋಗಿ ಆದಷ್ಟು ಬೇಗ ನಿನ್ ಸಾಲ ತೀರಿಸ್ತೀನಣ್ಣ. ಈ ಸಂದರ್ಭದಲ್ಲಿ ನೀನ್ ನನ್ಗೆ ಮಾಡಿದ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಣ್ಣ, ಮರೆಯಲ್ಲ. ಅಣ್ಣ ನೀನು ತಿಂಗಳಿಗೆ ಸಿಗರೇಟ್ ಸೇದಕ್ಕೆ ಅಂತಾನೆ 1,000 ರೂಪಾಯಿ ಹಣ ಖರ್ಚು ಮಾಡ್ತೀಯ. ಅದೇ 1,000 ರೂಪಾಯಿ ಹಣನ ನನ್ಗೆ ಸಾಲ ಅಂತ ಕೊಡೋಣ ಅಣ್ಣ. ನಿನ್ ಕಾಲು ಬೀಳ್ತೀನಿ ಅಣ್ಣ. ಅಣ್ಣ ಎಕ್ಸಾಮ್ ಫೀಸ್ ಕೊಟ್ಟು ಬರ್ತೀನಿ, ಹಣ ಕೊಡೋಣ. ಸೋದರ ವಾತ್ಸಲ್ಯದಿ ಲಕ್ಷ್ಮಣನನ್ನು ಮೀರಿಸ ಗುಣವಂತನು ನನ್ನೇ ತಮ್ಮನು. ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವನು. ಬಾಳ ರಥವ ಸಾಗಿಸಲು ಜೊತೆಗೆ ದುಡಿವನು, ಜೊತೆಗೆ ದುಡಿವನು. ನೀವು ನಿಮ್ ತಮ್ಮನಿಗೆ ಹಣ ಸಹಾಯ ಮಾಡದೆ ಆದ್ರೆ ಮೊದಲು ನನ್ನ ನಾನಂತ ಅವ್ರ ಮನೆಗೆ ಕಳಿಸ್ಬೇಡಿ. ಯಾಕೆಂದ್ರೆ ನಾನು ಕೇಳಿ ಬಯಸೋ ಈ ದ್ರೋಹಿಗೆ ಸಹಾಯ ಮಾಡದ ನೋಡ್ಕೊಡ್ತೀನಿ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಮತ್ತೆ ನಮ್ಮ ಅಣ್ಣನ ಮನ್ಸು ಕೆಟ್ಟಿ ಹಾಳಾಗೋದಕ್ಕೆ ನಿನ್ ದುರ್ಬುದ್ಧಿನೇ ಕಾಣ ಅಂತ ಗೊತ್ತು. ನೀ ಬರೋಕ್ಕೂ ಮುಂಚೆ ಆದರ್ಶ ಬಂಧುಗಳಾಗಿದ್ದ ನಾವು, ನೀ ಬಂದ್ಮೇಲೆ ಈಗ ಆಗ್ಬೇಕು ಅಂದ್ರೆ ನಿನ್ನ ಕುತಂತ್ರ ಎಷ್ಟಿರ್ಬೇಕು? ನನ್ ಮುಂದೆನೆ ನನ್ನ ಹೆಂಡತಿಗೆ ಇಷ್ಟೊಂದು ಮಾತಾಡ್ತಿಯಲ್ಲ, ಇನ್ನು ನಾನು ಇಲ್ದಿರೋ ಸಮಯದಲ್ಲಿ ಎಷ್ಟು ಮಾತಾಡಿರ್ಬೇಡ. ನಿನ್ನ ನನ್ನ ಹೆಂಡತಿಗೆ ಈ ತರ ಮಾತಾಡೋಕೆ ಅವಳ ನಿನ್ಗೆ ಎಷ್ಟೋ ಧೈರ್ಯ? ನನ್ನ ಸಂಪಾದನೆ ಅನ್ನ ತಿಂದು ನನ್ನ ಹೆಂಡತಿ ಎಂದು ತಿರ್ಗ ಮಾತಾಡ್ತಿಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ನಾನ್ ಮುಂದ್ಗಡೆ ಇನ್ನೊಂದ್ ಸಣ್ಣ ಕಣ್ಣು ನಿಂದ ನಿಂತ್ಕೊಬೇಡ. ಹೊರಡೋ ಅಣ್ಣ, ಹೊರಟಾಗ ನಿನಗೆ ಎಷ್ಟು ಬೇಗ ಮರ್ತು ಬಿಟ್ಟಿಲ್ಲ. ಅವನು ವಿದ್ಯಾಭ್ಯಾಸಕ್ಕೆ ಹಣ ಸಹಾಯ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೆಲ್ಲ. ಆಪತ್ ಕಾಲದಲ್ಲಿ ಆಪತ್ ಬಂದು ಅದನ್ನ ನೀನೇ ಅವನಿಗೆ ಹಣ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ತಾರಪ್ಪ ಮಾಡ್ತಾನೆ? ಅವ್ನು ನಿನ್ನ ಹತ್ರ ಸಾಲ ರೂಪದಲ್ಲಿ ಕೇಳ್ತಾ ಇದ್ದಾನೆ. ಅವ್ನು ಕೇಳ್ತಾರ ಹಣ ಕಟ್ಟು ಪುಣ್ಯ ಕಟ್ಕೊಳ್ಳೋ. ಅಮ್ಮ, ಅಮ್ಮ, ಇವತ್ತಿನಿಂದ ಆತ ನನ್ನ ಕಡುವೈರ್ರಿ. ನಿನ್ನ ಚಿಕ್ಕ ಮಗನ ಮೇಲೆ ಅಷ್ಟೊಂದು ಪ್ರೀತಿ, ವಾತ್ಸಲ್ಯ, ಮಮತೆ ಏನಾದ್ರು ಇದ್ರ ಎಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ತಾನೆ ಕೊಡಮ್ಮ ಅನ್ಕೊಂಡನ.
ದುಡಿಮೆ ಕೂಳ್ ತಿಂದು ಇವನ್ಗೆ ಸೊಕ್ಕು ಬಂದ್ಬಿಟ್ಟಿದೆ ಸೊಕ್ಕು. ಸಬಾಸ್ ದಿಲೀಪ ಸಬಾಸ್. ಇವನ್ಗೆ ನಿನ್ ದುಡಿಮೆ ಕೂಳ್ತಿಂದು ಸೊಕ್ಕು ಬಂದಿದೆ ಕಣೋ ಸೊಕ್ಕು. ದಿಲೀಪ ನಿನ್ನದು ಅಂತ ಎದುರಿಸಿ ಹೇಳು. ನಿನ್ನ ದುಡಿಮೆಯ ಪರಿವಿಡಿಯ ಪುಟವನ್ನು ಒಮ್ಮೆ ತಿರುವಿ ನೋಡು. ನಿನ್ನ ದುಡಿಮೆ ದೊರೆಯೋದಕ್ಕೆ ಯಾರ ಪರಿಶ್ರಮ ಕಾರಣ ವಿಚಾರ ಮಾಡು. ನೀನು ನೌಕರಿಗೆ ಸೇರಿ 6 ತಿಂಗಳು, ಅದರಲ್ಲೂ ನಿನ್ನ ತಮ್ಮನಿಗೆ ಸಹಾಯ ಮಾಡಿದ್ದು ಕೇವಲ 3 ತಿಂಗಳು. ಈ 3 ತಿಂಗಳಲ್ಲಿ ಮಾಡಿದ ಸಹಾಯನ ಅಂದಿಸ್ತಾ ಇರೋ ನಿನ್ಗೆ ನಿನ್ನ ತಮ್ಮ ತನ್ನ ಶಿಕ್ಷಣವನ್ನೇ ಪೂರ್ಣ ಮಾಡಿಕೊಂಡು ಕೂಲಿ ಹೇಳ್ತಾರ ವರ್ಕ್ಶಾಪ್ನಲ್ಲಿ ದುಡ್ದು ನಿನ್ಗೆ ಹಣ ಸಹಾಯ ಮಾಡ್ದ. ಅವನು ಮಾಡಿದ ಸಹಾಯ ಸ್ವಲ್ಪ ಜ್ಞಾಪಕ ಇಲ್ವೇನೋ? ಥು, ನಿನ್ನಂತ ಕೃತಜ್ಞನನ್ನು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಸಾರ್ ಸುಮ್ಮನೆ ಕಂಡಿದ್ದೀನ. ನನ್ಗೇನ್ ಸಹಾಯ ಮಾಡಿದನಪ್ಪ? ನೀವ್ ಮಧ್ಯೆ ಮಾತಾಡ್ಬೇಡಿ. ಅವನು ನನ್ಗೇನು ಸಹಾಯ ಮಾಡಿಲ್ಲ. ಏನ್ ಮಾಡಿದಾನೆ? ಏನು ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಸಹಾಯ ನಾನು ಸ್ವಲ್ಪ ರಂಜನ್ ಮನೆಗೆ ಹೋಗಿದ್ ಬರ್ತೀನಿ. ಮನೆ ಕಡೆ ಜೋಪಾನ ಕಡೆ. ಬನ್ನಿ ನೋಡಿ, ಚಿಕ್ಕ ಮಗನ ಮೇಲಿರೋ ಪ್ರೀತಿಯಿಂದ ಮನೆಯೊಳಗೆ ಯಾವ್ದಾದ್ರು ವಸ್ತುನ ಮಾರಿ ನಿಮ್ಮ ಅಪ್ಪ ಅಮ್ಮಗೆ ಹಣ ಕೊಟ್ಬಿಡ್ತಾರೆ. ಅವ್ರಿಬ್ರಿಗೂ ಸರಿಯಾಗಿ ಬುದ್ಧಿವಾದ ಹೇಳೋದು. ಮನೇಲಿರೋ ಒಂದು ವಸ್ತು ಕಮ್ಮಿ ಆದ್ರೂ ನಾನ್ ಸುಮ್ಮನೆ ಇರೋಲ್ಲ ಅಷ್ಟೇ. ಹೌದು, ಅದು ಸರಿ ಅನ್ನೋ. ಅಪ್ಪ, ನಾನಿಲ್ಲರದ ಸಮಯ ನೋಡಿ ಈ ಮನೇಲಿ ಯಾವ್ದಾದ್ರು ಒಂದು ವಸ್ತು ಮಾರಿ ನಿಮ್ಮ ಚಿಕ್ಕ ಮಗ ರವಿ ಹಣ ಕೊಟ್ರ ತಾಯಿ ಮೇಲೆ ಹಣೆ. ಅಣ್ಣ ದಯವಿಟ್ಟು ಹಣ ಕೊಡದೆ ಹೋಗ್ಬೇಡ ಅಣ್ಣ. ಏನಾದ್ರೂ ಹಣ ಕೊಡ್ಲಿಲ್ಲ ಅಂದ್ರೆ ನನ್ನ ವಿದ್ಯಾಭ್ಯಾಸ ಎಲ್ಲ ಹಾಳಾಗುತ್ತೆ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಹಣ ಕೊಟ್ಟವಣ್ಣ. ಅಣ್ಣ ಎಕ್ಸಾಮ್ ಅಣ್ಣ ಪ್ಲೀಸ್ ಅಣ್ಣ. ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೆ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಅನುಬಂಧಕ್ಕೆ ಅರ್ಥವೇ ಇಲ್ಲ. ಅನುಬಂಧಕ್ಕೆ ಅರ್ಥವೇ ಇಲ್ಲ. ಅಮ್ಮ ಅಮ್ಮ, ನನ್ನ ಶ್ರಮಕ್ಕೆ ಅಣ್ಣನಿಂದ ಸಿಕ್ಕ ಪ್ರತಿಫಲ ಇದೆ ಏನಮ್ಮ? ನೊಂದು ಕಣ್ಣೀರಾಗ್ತಾರೆ. ತಡ್ಕೊಳ್ಳೋ ಶಕ್ತಿ ನನಗೆಲ್ಲ ಕೊಡು. ಸಮಾಧಾನ ಮಾಡ್ಕೊಡಕು. ಹೇಳ್ಬೇಡ ರಘು, ಹೇಳ್ಬೇಡ. ಶಾಂತಿ ತಗೊಳ್ಳೋ. ನೀನು ಕಣ್ಣೀರು ಹಾಕಿದ್ರೆ ಚೆನ್ನಾಗಿಲ್ಲ. ನಿನ್ನ ಕರ್ತವ್ಯಕ್ಕೆ ನಿನ್ನ ಅಣ್ಣನಿಂದ ಪ್ರತಿಫಲ ದೊರೆತಿದ್ರು ಆ ದೇವರು ಹೇಗಾದ್ರೂ ಕಾಪಾಡ್ತಾನೆ ಕಣೋ. ಹೇಳ್ಬೇಡ ಕಣೋ, ಹೇಳ್ಬೇಡ. ಅಪ್ಪ ಅಪ್ಪ, ಅಳಬಾರ್ದು ಅಳಬಾರ್ದು ಅಂತ ಎಷ್ಟೇ ಪ್ರಯತ್ನ ಪಟ್ರು ನನ್ನ ಕೈಲಿ ಆಗ್ತಿಲ್ಲ ಅಪ್ಪ. ಅಂದು ನಾನು ಕಷ್ಟಪಟ್ಟು ಅಭ್ಯಾಸ ಮಾಡಿದ ನನ್ನ ವಿದ್ಯಾಭ್ಯಾಸ ಇಂದು ಹಣ ಇಲ್ಲದೆ ವ್ಯರ್ಥ ಆಗ್ತಿದೆ. ನೀವೇ ಹೇಗಾದ್ರೂ ಮಾಡಿ ನನಗೆ ಹಣ ಕೊಡ್ಸಿ ಅಪ್ಪ, ಹಣ ಕೊಡ್ಸಿ. ರಘು, ನಿನ್ನಂತ ಜಾಣ ಮಗನ ದೇವರು ನನ್ನಂತ ತರಿದ್ರು ಹೊಟ್ಟೆ ಹುಟ್ಟಿಸ್ಬಾರ್ದಾಗಿತ್ತಪ್ಪ, ಹುಟ್ಟಿಸ್ಬಾರ್ದಾಗಿತ್ತು. ಬಿಡಿಗಾಸು ಸಿಕ್ಕದಾಗಿ ನಿನ್ನ ತಂದೆ ನಿನ್ನ ಪಾಲಿಗೆ ಇದು ಸತ್ತಂತಾಗಿದೆಯಪ್ಪ. ಜನ್ಮ ಕೊಟ್ಟ ನನ್ನ ಹಿರಿಯ ಮಗ ನನ್ನನ್ನು ಕಸಕ್ಕಿಂತ ಕೀಳ ಕಂಡಿದ್ದ ಕಣೋ. ಅಪ್ಪ ಅಪ್ಪ, ನೀವೇ ಹೀಗಂದ್ರೆ
ದಿಕ್ಕು? ಅಪ್ಪ, ಹೇಗಾದ್ರೂ ಮಾಡಿ ನನಗೆ ಎಕ್ಸಾಮ್ ಫೀಸ್ ಕಟ್ಟಲು ಹಣ ಕೊಡ್ಸಿ ಅಪ್ಪ, ಹಣ ಕೊಡ್ಸಿ. ಅಲ್ಲಿವರೆಗೂ ಈ ನಿಮ್ಮ ಪದ ಬಿಡಲ್ಲಪ್ಪ. ಕೊಡ್ಸಿ ಅಪ್ಪ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ನಾನೇನ್ ಮಾಡ್ಲಿ? ಯಾರ ಹತ್ರ ಅಂತ ಕೇಳಲಿ? ನನ್ನ ಮಗನ ಶ್ರಮ ವ್ಯರ್ಥವಾಗಬಾರ್ದು. ಇವನ್ಗೆ ಹೇಗಾದ್ರೂ ಮಾಡಿ ನಾನು ಹಣ ಕೊಡ್ಲೇಬೇಕು. ಇವನನ್ನ ಪರೀಕ್ಷೆಗೆ ಕೂರಿಸ್ಲೇಬೇಕು. ಆದ್ರೆ ಎಲ್ಲಿಂದ ಅಂತ ತರ್ಲಿ? 25,000 ರೂಪಾಯಿ ನಾ ಯಾರ ಹತ್ರ ಅಂತ ಕೇಳಲಿ? ಏನ್ ಮಾಡ್ಲಿ? ಅಪ್ಪ, ನಾನಿಲ್ದರ ಸಮಯ ನೋಡಿ ರಘುವೀರ್ಗೆ ಮಾರಿ ಹಣ ಕೊಟ್ರ ತಾಯಿ ಮೇಲೆ ಹಣೆ ಅಂತ ಹೇಳಿದ್ದೀನಿ. ನನ್ನ ಹಿರಿಯ ಮಗ ನನ್ನ ಮನೆಯಲ್ಲಿ ಯಾವ ವಸ್ತುವನ್ನು ಮುಟ್ಬಾರ್ದು ಅಂತ ಹಾಣೆ ಮಾಡೋಗಿದ್ದಾನೆ. ಅಂದ್ಮೇಲೆ ನನ್ನ ಸ್ವಂತದ್ದು ಅಂತ ಈ ಮನೆಯಲ್ಲಿ ಇನ್ಯಾವ ವಸ್ತು ಇದೆ? ಏನು ಇದೆ? ನನ್ನ ಸ್ವಂತದ್ದು ಅಂತ ಇನ್ನೂ ಒಂದು ವಸ್ತು ಈ ಮನೆಯಲ್ಲಿದೆ. ಅದನ್ನ ಕೇಳುವ ಹಕ್ಕು ಯಾರಿಗೂ ಇಲ್ಲ. ಅದನ್ನೇ ಮಾರಿ ನನ್ನ ಮಗನ ಪರೀಕ್ಷೆಗೆ ಕಟ್ಟಿಸ್ಲೇಬೇಕು. ಅದೇ ಯೋಗ್ಯವಾದದ್ದು. ಹಾಗೇ ಮಾಡ್ತೇನೆ. ರೇಣುಕಾ, ಬಾರ ಇಲ್ಲಿ. ನಾನು ನಿನ್ನ ಮದುವೆಯಾಗಿ ಎಷ್ಟು ವರ್ಷ ಆಯ್ತೆ? ಸುಮಾರು 25 ವರ್ಷ ಕಳೆದಿದ್ದೇನೆ. ಈ 25 ವರ್ಷದ ನಡುವೆ ನಾನು ನಿನ್ನ ಹತ್ರ ಏನೂ ಕೇಳಿಲ್ಲ ಕಣೆ. ಆದ್ರೆ ಈಗ ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯೇನೆ? ಹೇಳಿ, ನಿಮಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ನಾನು ಹೇಳಿದ ಮಾತನ್ನು ನಡೆಸ್ಕೊಡ್ತೀನಿ ಅಂತ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡೋರು ಅಂತ. ನನ್ನ ಮೇಲೆ ಅಪನಂಬಿಕೆ ಇರಲಿ. ಕಾರ್ಯೇ ಸುದಾಸಿ करणे सुमंत्री बोझे सुमाता रूपे सुलक्ष्मी क्षमया धरित्री शयनेशुरंभा ಬಿಚ್ಚಿಕೊಳ್ಳೆ ನಿನ್ನ ಕೊಳ್ಳಲಿರುವ ಮಂಗಲ್ಯನ. ಅದನ್ನ ಮಾರಿ ನನ್ನ ಮಗ ಪರಿಚಯ ಹಣ ಕಟ್ಟಲಿ. ಹಾಗೆ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ಕಣ್ಣೆದ್ರಿಗೆ ಜೀವಂತವಾಗಿ ಬದುಕಿರ್ಬೇಕಾರನೆ ಕಟ್ಟಿರೋ ತಾಳಿನ ಬಿಚ್ಕೊಡು ಅಂತ ಕೇಳ್ತಾ ಇದ್ದೀರಲ್ಲ. ಒಂದ್ ಹೆಣ್ಣಿನ ಕೊಳ್ಳಲ್ಲಿ ತಾಳಿ ತೆಗೆದು ಒಂದೇ ಸಲ ಅವಳು ಮುತ್ತೈದೆ ತನ್ನ ಕಳ್ಕೊಂಡಾಗ ನೀವು ಬದುಕಿರ್ಬೇಕಾದ್ರೆ ಕಟ್ಟಿರೋ ತಾಳಿನ ಬಿಚ್ಕೊಡು ಅಂತ ಕೇಳ್ತಾ ಇದ್ದೀರಲ್ಲ. ನಿಮ್ಮ ಸಾಕ್ಷಿ ಆದ್ರೆ ಯಾಕ್ರೆ ಒಪ್ಪುತ್ತೆ? ರೇಣುಕಾ, ಎಂತ ಹುಚ್ಚಿ ನೀನು? ಮಾಂಗಲ್ಯಾಧಿಪತಿಯಾದ ನಾನು ನನ್ನ ಆತ್ಮ ಮಾಂಗಲ್ಯವನ್ನೇ ನಿನ್ನ ಕೊಳ್ಳಿಗೆ ಕಟ್ಟಿರುವಾಗ ಈ ಚಿನ್ನದ ಚೂರಿನಿಂದ ನಿನಗೆ ಏನಾಗ್ಬೇಕಿದೆ? ಹುಚ್ಚಿ, ಬಿಚ್ಚಿಕೊಡೆ ನಿನ್ನ ಆ ಮಾಂಗಲ್ಯನ. ಭಾರತದ ರೈತನ ಮಗಳೊಬ್ಬಳು ತನ್ನ ಮಗನ ಶಿಕ್ಷಣಕ್ಕಾಗಿ ಕೋಳ ಮಾಂಗಲ್ಯವನ್ನೇ ಬಿಚ್ಚಿಕೊಟ್ಟಳು ಎಂಬ ಕೀರ್ತಿ ಅಜರಾಮರವಾಗಲಿ. ಬಿಚ್ಚಿಕೊಡೆ ನಿನ್ನ ಆ ಮಾಂಗಲ್ಯನ. ಸುತನ ಶಿಕ್ಷಣಕ್ಕಾಗಿ ಪತಿಯ ಆಜ್ಞೆಯನ್ನನುಸರಿಸಿ
ಸುತನಿಗೆ ನೀಡುವಳು ಕೊರಳ ಮಾಂಗಲ್ಯ ಕೊರಳ ಮಾಂಗಲ್ಯ ಕೊರಳ ಮಾಂಗಲ್ಯ. ಬೇಡಮ್ಮ ಬೇಡ. ಒಡಲಲ್ಲಿ ಹುಟ್ಟಿದ ಮಗನಾಗಿ ಹಡೆದಮ್ಮನ ಮಾಂಗಲ್ಯ ಮಾರಿ ನಾನು ಯಾವ ಸತ್ಕೀರ್ತಿ ಸಾಧಿಸಲಿ. ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತರೂ ಪರವಾಗಿಲ್ಲ. ನಾನು ನಿಮ್ಮಿಬ್ಬರ ಮನಸ್ಸನ್ನ ನಯಿಸಲ್ಲ ತಾಯಿ, ನಯಿಸಲ್ಲ. ನನ್ನ ಕ್ಷಮಿಸಮ್ಮ, ಕ್ಷಮಿಸು. ರಘು, ಸುಮ್ಮನೆ ತೆಗೆದುಕೋ. ಎತ್ತ ಕಳಿನ ಒಳಗಾಗಿ ನಿನ್ನ ಶಿಕ್ಷಣವನ್ನು ಅಪೂರ್ಣ ಮಾಡ್ಕೊಂಡ್ರೆ ನಿನ್ನೆತ್ತಮ್ಮ ನಾನು. ಬೇಡಪ್ಪ ಬೇಡ. ಮಾತೆಯ ಮಾಂಗಲ್ಯ ಮಾರಿಸಿ ಸತ್ಪುತ್ರನೆಂಬ ವ್ಯಕ್ತಿತ್ವಕ್ಕೆ ಕಳಂಕ ತಂದುಕೊಳ್ಳಲಾರೆ. ರಘು, ಇಂದು ನೀನು ಈ ಮಾಂಗಲ್ಯ ತೆಗೆದುಕೊಳ್ಳುತ್ತಿದ್ದ ಮಾತ್ರಕ್ಕೆ ನೀನು ನನ್ನ ಸತ್ಪುತ್ರನಾಗಲಾರೆ. ಇಂದು ನೀನು ತೆಗೆದುಕೊಂಡ ಈ ಮಾಂಗಲ್ಯಕ್ಕೆ ಪ್ರತಿಯಾಗಿ ಎಂದು ದೊಡ್ಡ ಪದವೀಧರನಾಗಿ ರತ್ನ ಮಾಂಗಲ್ಯ ಮಾಡಿಸಿಕೊಂಡು ಬಂದು ನಿನ್ನ ಎತ್ತಮ್ಮನ ಕೊಳ್ಳಿಗೆ ಕಟ್ಟಿಸುವೆಯೋ ಅಂದೇ ಒಪ್ಪಿಕೊಳ್ಳುವೆ ನೀ ನನ್ನ ಸತ್ಪುತ್ರನೆಂದು. ಸುಮ್ಮನೆ ತೆಗೆದುಕೋ ಮಾಂಗಲ್ಯನ. ಅಮ್ಮ, ಕರುಳ ಬಳ್ಳಿಯಲ್ಲಿ ಜನಿಸಿದ ಈ ನಿಮ್ಮ ಮಗ ನಿಮ್ಮ ಕೊರಳ ಮಾಂಗಲ್ಯ ಪಡೆದಿದ್ದೇನೆ. ಈ ಪಾಪಿ ಮಗನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಪಿತನ ತ್ಯಾಗವನರಿತು ಮಾತೆ ಮಮತೆಯನರಿತು ಸತ್ಪುತ್ರ ನೀನಾಗಿ ಅತಿ ಪರದಿ ತರಬೇಕು ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ ರತ್ನ ಮಾಂಗಲ್ಯ. ನನ್ನ ಜೀವನದಲ್ಲಿ ಇಂಥ ಒಂದಿನ ಬರುತ್ತೆ ಅಂತ ನನ್ನ ಕನಸಿನಲ್ಲಿ ಅನ್ಕೊಂಡಿಲ್ಲ ರೀ. ಆದರೆ ಗಂಡ ಬದುಕಿರ್ಬೇಕಾದ್ರೆ ಒಂದು ಹೆಣ್ಣು ತನ್ನ ಕರುಳಿಂದ ಮಾಂಗಲ್ಯ ತೆಗಿತಾಳಂದ್ರೆ ಅದೆಷ್ಟು ಸರಿ ರೀ. ನನಗೆ ಚಿನ್ನ ಚೊರೋಯ್ತು ಅಂತ ಬೇಜಾರಿಲ್ಲ ಅಂದ್ರೆ ಮುತ್ತೈದೆ ಹೆಣ್ಣು ಬರೀ ಕೊರಳಲ್ಲಿ ಇರ್ಬಾರ್ದು. ಅದು ಗಂಡಂಗೆ ಒಳ್ಳೇದಾಗೋದಿಲ್ಲ. ಒಂದು ನಿಮಿಷ ಇರಿ. ದಾರ ದಾರ ಅರ್ಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೆ ಆಧಾರ. ಓ ಹೆಣ್ಣಿನ ಬಾಳಿಗೆ ಇದುವೆ ಆಧಾರ. ಓ ಹೆಣ್ಣಿನ ಬಾಳಿಗೆ ಇದುವೆ ಆಧಾರ. ರೇಣುಕ, ನೀ ನನ್ನ ಮನೆಯ ಭಾಗ್ಯ ದೇವತೆ ಕಣೆ. ಆದ್ರೆ ನಾನು ನಿನ್ನ ಪಾಲಿಗೆ ದುರ್ದೈವಿ ಆಗ್ಬಿಟ್ಟೆ ಕಣೆ, ದುರ್ದೈವಿ ಆಗ್ಬಿಟ್ಟೆ. ಎಷ್ಟೇ ಜನ್ಮ ಎತ್ ಬಂದ್ರು ನೀನೇ ನನ್ನ ಸತಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಎಂದೆಂದು ನೀನು ನನ್ನ ಜೊತೆಲಿ ಇರ್ಬೇಕು ಕಣೆ. ಅದೇ ನನ್ನ ಆಸೆ ಕಣೆ.